ಶವ ಹೂತಿಟ್ಟ ಕೇಸ್ನಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ದೂರುದಾರ ಶವ ಹೂತಿದ್ದನ್ನ ನಾವು ನೋಡಿದೀವಿ ಅಂತ ಹೇಳಿ ಇಬ್ರು ದೂರನ್ನ ಕೊಟ್ಟಿದ್ದಾರೆ. ಆ ಇಬ್ಬರಿಂದ ದೂರನ್ನ ಸ್ವೀಕರಿಸುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಧರ್ಮಸ್ಥಳ ಠಾಣೆಗೆ ಅಧಿಕೃತವಾದಂತಹ ದೂರನ್ನ ಕೊಡೋಕೆ ಎಸ್ಐಟಿ ಸೂಚನೆಯನ್ನ ಕೊಟ್ಟಿದೆ. ಎಸ್ಐಟಿ ಸೂಚನೆ ಹಿನ್ನೆಲೆಯಲ್ಲಿ ಆ ಇಬ್ರು ಕೂಡ ಧರ್ಮಸ್ಥಳ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ದೂರುದಾರ ತಾನೇನು ಹೇಳ್ತಿದ್ದಾನೆ, ನಾನು ರಹಸ್ಯವಾಗಿ ಶವಗಳನ್ನ ಬೇರೆ ಬೇರೆ ಜಾಗದಲ್ಲಿ ನಾನು ಹೂತಿದ್ದೆ, ನಾನಿಲ್ಲಿ ಸಫಾಯಿ ಕರ್ಮಚಾರಿಯಾಗಿದ್ದಂತಹ ಸಂದರ್ಭದಲ್ಲಿ ಅಂತ ಹೇಳಿ ಆತ ಶವಗಳನ್ನ ಹೂತಿದ್ದನ್ನ ನಾವು ನೋಡಿದೀವಿ ಅಂತ ಹೇಳಿ ಈಗ ಇಬ್ರು ಮುಂದೆ ಬಂದಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಇದ್ರು. ಕಿರಣ್, ಇಷ್ಟು ದಿನಗಳ ಕಾಲ ದೂರುದಾರ ಹೇಳಿದ್ದಂತಹ ಜಾಗ, ಆತನ ಹೇಳಿಕೆಯನ್ನ ನಂಬಿಕೊಂಡು ಆತ ತೋರಿಸಿದಂತಹ ಜಾಗದಲ್ಲಿ ಕಾರ್ಯಾಚರಣೆ ನಡೆಸಲಾಗ್ತಾ ಇತ್ತು. ಒಂದು ಹಂತಕ್ಕೆ ದೂರುದಾರ ನಿಜ ಹೇಳ್ತಿದ್ದಾನ, ಸುಳ್ಳು ಹೇಳ್ತಿದ್ದಾನ, ಈ ಜಿಜ್ಞಾಸೆ ಅಂತೂ ಖಂಡಿತ ಇದೆ. ಯಾಕಂದ್ರೆ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಏನ್ ಸಿಗ್ತಾ ಇದೆ, ಏನ್ ಸಿಗ್ತಾ ಇಲ್ಲ ಅನ್ನೋದ್ರ ಮೇಲೆ ಆ ಚರ್ಚೆಗಳು ನಡೀತಾ ಇವೆ. ಇದೆಲ್ಲದರ ಮಧ್ಯೆ ಮತ್ತಿಬ್ಬರು ಪ್ರತ್ಯಕ್ಷರಾಗಿದ್ದಾರೆ. ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಆತ ಶವ ಹೂತಿದ್ದನ್ನ ನಾವು ನೋಡಿದೀವಿ ಅಂತ ಹೇಳಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅವರು ಕೊಟ್ಟಿರುವಂತಹ ಕಂಪ್ಲೇಂಟ್ ನಲ್ಲಿ. ವಿದ್ಯಾ, ಈ ಒಂದು ಪ್ರಕರಣದಲ್ಲಿ ತುಂಬಾ ಟ್ವಿಸ್ಟ್ಗಳು ಸಿಗ್ತಾ ಇದ್ದಾವೆ. ಹಾಗೆಯೇ ತುಂಬಾ ಗೊಂದಲ ಕೂಡ ಸೃಷ್ಟಿಯಾಗ್ತಾ ಇದೆ. ಒಂದ್ ಕಡೆ ಈ ಅನಾಮಿಕ ದೂರುದಾರ ಹೇಳ್ತಾನೆ ತಾನು ರಹಸ್ಯವಾಗಿ ಶವಗಳನ್ನ ಹೂತಿಟ್ಟು 100 ಶವಗಳನ್ನ ಹೂತಿದ್ದೇನೆ ಅಂತ. ಈಗ ಇಬ್ರು ಬಂದಿದ್ದಾರೆ. ಆತ ರಹಸ್ಯವಾಗಿ ಯಾವುದು ಶವಗಳನ್ನ ಹೂತಿದ್ದಾನೆ ಅದನ್ನ ನಾವು ನೋಡಿದ್ದೇವೆ. ಯಾಕಂದ್ರೆ ಈ ಒಂದು ರಹಸ್ಯ ಇಡೀ ಊರಲ್ಲಿ ಅಷ್ಟು ರಹಸ್ಯವಾಗಿ ಉಳಿಯುವುದಿಲ್ಲ, ಎಲ್ಲಾದ್ರೂ ಅದು ಎಕ್ಸ್ಪೋಸ್ ಆಗೇ ಆಗುತ್ತೆ. ನಾವು ಆತ ಎಲ್ಲಿ ಹೂತಿಟ್ಟಿದ್ದಾನೆ, ರಹಸ್ಯವಾಗಿ ಹೂತಿಟ್ಟಿದ್ದಾನೆ ಅದನ್ನ ನೋಡಿದ್ವಿ. ಮತ್ತೆ ಮಾಧ್ಯಮಗಳಲ್ಲಿ ಬರ್ತಾ ಇರುವಂತ ಅನಾಮಿಕನನ್ನ ನಾವು ಗುರುತು ಮಾಡ್ತೇವೆ, ನಾವು ಈಗಾಗಲೇ ಆತನನ್ನ ಐಡೆಂಟಿಫೈ ಮಾಡಿದ್ದೇವೆ ಅಂತ ಹೇಳ್ತಾರೆ. ಅದು ಹೇಗೆ ಸಾಧ್ಯ ಅಂತ ಗೊತ್ತು. ಯಾಕಂದ್ರೆ ಪ್ರತಿ ಸಲನೂ ಮಾಧ್ಯಮದ ಮುಂದೆ ಬರಬೇಕಾದ್ರೆ ಆತ ಮಾಸ್ಕ್ ಹಾಕೊಂಡೇ ಬಂದಿರುವಂತದ್ದು, ಅದು ಜಗತ್ ಜಾಹೀರ ಆಗಿದೆ. ಆದ್ರೆ ಆತ ಯಾರು ಅನ್ನೋದು ಈವರೆಗೂ ಗೊತ್ತಾಗಿಲ್ಲ. ಆದ್ರೆ ಅವ್ರು ಹೇಳ್ತಾ ಇರೋದು ಮಾಧ್ಯಮದಲ್ಲಿ ಬರುವಂತಹ ಯಾರು ಅನಾಮಿಕ ಇದ್ದಾನೆ ಆತನ ನಾವು ಐಡೆಂಟಿಫೈ ಮಾಡ್ತೇವೆ ಅಂತ. ಈ ಹಿನ್ನೆಲೆಯಲ್ಲಿ ಆತ ಈಗ ಎಲ್ಲಿ ಹೂತಾಕಿದ್ದಾನೆ ಆತ ಗೊತ್ತಾಗ್ತಾ ಇಲ್ಲ. ಆತ ತುಂಬಾ ಗೊಂದಲಕ್ಕೀಡಾಗ್ತಾ ಇದ್ದಾನೆ. ಅಲ್ಲಿ ಹೂತಾಕಿದ್ದೇನೆ, ಇಲ್ಲಿ ಹೂತಾಕಿದ್ದೇನೆ ಅಂತ ಕರ್ಕೊಂಡು ಹೋಗಿ ಕೆಲವು ಸ್ಥಳಗಳನ್ನ ತೋರಿಸಿದ್ದಾನೆ. ಆದ್ರೆ ಅಲ್ಲಿ ಏನು ಸಿಗ್ತಾ ಇಲ್ಲ. ಆದ್ರೆ ಈಗ ಈ ಮತ್ತಿಬ್ರು ಬಂದ್ಕೊಂಡು ನಾವು ಆತ ಎಲ್ಲಿ ಹೂತಾಕಿದ್ದಾನೆ ಅದು ನಮ್ಗೆ ಗೊತ್ತಿದೆ, ನಾವು ಸ್ವತಂತ್ರವಾಗಿ ಬಂದು ಅದನ್ನು ತೋರಿಸ್ತೇವೆ ಅಂತ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಈ ಎಲ್ಲಿ ಸ್ಥಳ, ಈ ಸಂಬಂಧಪಟ್ಟ ಜಾಗ ಇದೆ ಅಲ್ಲಿ ಹೋಗಿ ನೀವು ಆ ಒಂದು ಪೊಲೀಸ್ ಸ್ಟೇಷನ್ ಪರಿಧಿಗೆ ಬರುತ್ತದೆ. ಆದ್ರೆ ಆ ಪೊಲೀಸ್ ಸ್ಟೇಷನ್ಗೆ ಹೋಗ್ಕೊಂಡು ನೀವು ಅಲ್ಲಿ ಕಂಪ್ಲೇಂಟ್ ಕೊಡಬೇಕು ಅಂತ. ಈ ಹಿನ್ನೆಲೆಯಲ್ಲಿ ಧರ್ಮಸ್ಥಳದಲ್ಲಿ ಕಂಪ್ಲೇಂಟ್ ಕೊಡಿ, ಅಲ್ಲಿ ರಿಜಿಸ್ಟರ್ ಮಾಡಿ ಅಂತ ಹೇಳಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.